ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ರವೆ ಲಡ್ಡು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ರವೆ ಲಡ್ಡು ಮಾಡೋದಕ್ಕೆ ಅರ್ಧ ಕೆ ಜಿ ರವೆ, ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀವಿ, ಮತ್ತು 250 ml ತುಪ್ಪ ತೊಗೊಂಡಿದ್ದೀವಿ, ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀವಿ. ಮೊದಲು ಒಂದು ಕಡಾಯಿಯಲ್ಲಿ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ಅರ್ಧ ಕೆ ಜಿ ರವೆ, ಅರ್ಧ ಕೆ ಜಿ ಸಕ್ಕರೆಗೆ 250 ml ತುಪ್ಪ ಬೇಕಾಗುತ್ತೆ. ಈ ಕಡೆಯಲ್ಲಿ ತುಪ್ಪ ಮತ್ತು ರವೆ ಹಾಕ್ಕೊಂಡು ಹುರ್ಕೋತಿದ್ದೀವಿ ನೋಡಿ. ರವಾನ ತುಂಬ ಚೆನ್ನಾಗಿ ಹುರ್ಕೋಬೇಕು, ಇದರಿಂದ ಲಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಎಲ್ಲ ರವಕ್ಕೆ ಚೆನ್ನಾಗಿ ಅಂಟ್ಕೋತಾರ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಗೋಲ್ಡನ್ ಬ್ರೌನ್ ಕಲರ್ ಹಾಕ್ಬೇಕ್ರಿ. ರವೆ ಅಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರವೆ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದೆ ನೋಡಿ. ರವಾನ ಹುರ್ಕೋದಾದ್ಮೇಲೆ ಒಂದು ಬೊಗಣೆಯಲ್ಲಿ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿರ್ತೀವಲ್ಲ, ಸಕ್ಕರೆ ಹಾಕ್ಕೋಬೇಕು. ಆ ಸಕ್ಕರೆ ತಕ್ಷಣ ನೀರು ಹಾಕ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಇದಕ್ಕೆ. ಸಕ್ಕರೆ ತಕ್ಷಣ ನೀರು ಹಾಕಿ ಕಡಾಯಿಯಲ್ಲಿ ಆ ಸಕ್ಕರೆನ ಕರಗಿಸ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರು ರವೆ ಲಡ್ಡು ಕೆಟ್ಟೋಗುತ್ತೆ. ಅದಕ್ಕೆ ಸಕ್ಕರೆ ತಕ್ಷಣ ನೀರು ಹಾಕ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊತಿರ್ಬೇಕು. ಆ ಸಕ್ಕರೆ ಪಾಕ ಒಂದೆಳೆ ಪಾಕ ಅಂತಾರಲ್ಲ, ಆ ಥರ ಒಂದೆಳೆ ಪಾಕ ಬರಬೇಕು. ಸಕ್ಕರೆ ಕರಗ್ತಿದೆ ನೋಡಿ. ಈ ಥರ ಬಬಲ್ಸ್ ಬರಬೇಕು, ಈ ಥರ ಹಾಕ್ಬೇಕು ಪಾಕ. ಈ ಥರ ಪಾಕ ಆಗುತ್ತಿಲ್ಲ, ಅದು ಮುಟ್ಟಿ ನೋಡಬೇಕು. ಅಂಟಂಟು ಆ ಥರ ಪಾಕ ಆಗಿದೆ, ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಪಾಕ ರೆಡಿ ಆದಮೇಲೆ ಅದನ್ನು ರವೆ ತೊಗೊಂಡಿರ್ತೀವಲ್ಲ, ಆ ರವೆದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ಥರ ಅಷ್ಟು ಸಕ್ಕರೆ ಪಾಕನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರ್ಲಾರ್ದಾರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇದು ತುಂಬ ಬಿಸಿಯಾಗಿರುತ್ತೆ. ಇದನ್ನು ಫ್ಯಾನ್ ಗಾಳಿಗಿಟ್ಟು ಚೆನ್ನಾಗಿ ಆರಿಸ್ಕೋಬೇಕು. ಹಂಗೆ ಕಲಿಸ್ಕೊತಾನೆ ಇರಬೇಕು ಆರೋ ಥರ. ಇದೆಲ್ಲ ಆರೋಕ್ಕೆ ಒಂದು 10 ನಿಮಿಷ 10-15 ನಿಮಿಷ ಬೇಕಾಗುತ್ತೆ. ಇದು ಅರ್ಧ ಗಟ್ಟಿ ಆಗುತ್ತಾ ಹೋಗುತ್ತೆ ಅದೆಲ್ಲ. ನೋಡಿ ಎಷ್ಟು ನೀರಾಗಿದೆ. ಇದು ಅರ್ಧ ಗಟ್ಟಿ ಆಗುತ್ತಲ್ಲ, ಈ ಗಟ್ಟಿ ಆಗ್ತಾ ಬರ್ತಾಯಿದೆ ನೋಡಿ. ಇನ್ನೂ ಗಟ್ಟಿ ಆಗಬೇಕಿದು. ಇದೇ ಥರ ಕಲಿಸ್ಕೋತಿರ್ಬೇಕು ಫ್ಯಾನ್ ಗಾಳಿಗಿಟ್ಟು.
ಈ ಥರ ಕನ್ಸಿಸ್ಟಿಗೆ ಬರಬೇಕು. ಈ ಥರ ಬಂದಮೇಲೆ ಇವಾಗ ನಾವು ಲಡ್ಡು ಕಟ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸಾರಿ. ಕೈ ಬಿಡದೆ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೋತಿರ್ಬೇಕು. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇವಾಗ ಒಂದು ಬಟ್ಲದಲ್ಲಿ ಹಾಲು ತೊಗೋಬೇಕು. ಹಾಲನ್ನ ಕೈಗೆ ಹತ್ಕೊಂಡು ಈಗ ಲಡ್ಡು ಕಟ್ಕೋಬೇಕು ಈ ಥರ. ಈ ಥರ ಹಾಲು ಕೈಗೆ ಹಚ್ಕೊಂಡು ಕಟ್ಕೋದ್ರಿಂದ ಅದು ಸ್ವಲ್ಪ ಕೈಗೆ ಅಂಟ್ಕೊಡೋದಿಲ್ಲ, ರವೆ ಇರುತ್ತಲ್ಲ. ಲಡ್ಡು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲ ಲಡ್ಡುನ ಚೆನ್ನಾಗಿ ಕಟ್ಕೋಬೇಕು. ಸ್ವಲ್ಪ ಹಾಲು ಹಚ್ಕೊಂಡು ಚೆನ್ನಾಗಿ ಅಷ್ಟು ಲಡ್ಡುನ ಕಟ್ಕೊಂಡು ತೆಗೆದಿಟ್ಕೋತಿದ್ದೀನಿ ನೋಡಿ. ಲಡ್ಡುನೆಲ್ಲ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದು ಫ್ಯಾನ್ ಗಾಳಿಗೆ ಒಂದಿನ ಫ್ಯಾನ್ ಗಾಳಿಗೆ ಇಡಬೇಕು. ಆವಾಗ ನಮ್ಮ ರವೆ ಲಡ್ಡು ಕರೆಕ್ಟಾಗಿ ಆಗಿರುತ್ತೆ. ಆಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿಡ್ರಿ ಒಂದು ತಿಂಗಳಾದರೂ ಇದನ್ನು ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ರವೆ ಲಡ್ಡು. ನೀವು ನಿಮ್ಮ ಮನೇಲಿ ಮಾಡಿಕೊಡ್ರಿ, ತಿನ್ನಿರಿ. ಹೇಗಿದೆ ಅಂತ ನಾವು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಈಸಿ ರೆಸಿಪಿಗಾಗಿ ಪೂಜಾ ರಾಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಇವಾಗ ನಮ್ಮ ರವೆ ಲಡ್ಡು ಎಲ್ಲ ರೆಡಿ ಆಯ್ತು ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ. Thank you for watching my channel. Thank you. Like, share, comment and subscribe.